ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೇತನ. ಇವತ್ತು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸಿದ್ದೇನೆ. ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಅದನ್ನ ಚೆನ್ನಾಗಿ ತೊಳೆದು ಹೆಚ್ಚಿ ಅದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸಬೇಕು. ಸೊ ಅದರೊಟ್ಟಿಗೆ ಒಂದು ಈರುಳ್ಳಿಯನ್ನು ಹಾಕಿದ್ದೇನೆ ಹಾಗೂ ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸರನ್ನು ಹಾಕಿದ್ದೇನೆ. ಹಾಗೆ ಕಾಳು ಮೆಣಸನ್ನು ಕೂಡ ಹಾಕ್ತೇನೆ ಇದಕ್ಕೆ. ಮತ್ತೆ ಗರಂ ಮಸಾಲ ಪದಾರ್ಥಗಳಾದಂತಹ ಚಕ್ಕೆ, ಲವಂಗ, ಮೊಗ್ಗು, ಫೆನಿಲ್ ಸೀಡ್ಸ್ ಅದನ್ನು ಸಹ ನಾನು ಹಾಕ್ತೇನೆ. ಹಾಗೆ ಒಂದು 4 ರಿಂದ 5 ಖಾರಕ್ಕೆ ಹಸಿಮೆಣಸನ್ನು ಕೂಡ ಹಾಕಿದ್ದೇನೆ. ಇದು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಸೊ ಅದನ್ನ ಬಂದು ಬೇರೆ ಪಾತ್ರೆಗೆ ನಾನು ಶಿಫ್ಟ್ ಮಾಡ್ತೇನೆ. ಸೊ ಆ ಬೇಯಿಸಿದ ನೀರನ್ನು ಕೂಡ ಹಾಗೆ ಇಟ್ಕೊಳ್ತೇನೆ. ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಗೋಡಂಬಿ ಕೂಡ ಆಡ್ ಮಾಡ್ತಾ ಇದ್ದೇನೆ. ಸೊ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನಂತರ ನಾನಿಲ್ಲಿ ನಂದಿನಿ ಪನ್ನೀರನ್ನ ಯೂಸ್ ಮಾಡಿದ್ದೇನೆ. ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಒಂದು ಪಾತ್ರೆಯಲ್ಲಿ ಆಯಿಲ್ ಅನ್ನ ಹಾಕಿ 2 ಚಮಚ ಅದಕ್ಕೆ ಗರಂ ಮಸಾಲ ಪದಾರ್ಥಗಳನ್ನ ಮತ್ತೆ ಪುನಃ ಹಾಕ್ಬೇಕಾಗತ್ತೆ. ಅದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರ್ ಅನ್ನು ಅದಕ್ಕೆ ಹಾಕ್ತೇನೆ. ಇದಕ್ಕೆ ಗರಂ ಮಸಾಲ ಕೂಡ 1 ಸ್ಪೂನ್ ಹಾಕಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಇದು. ಹಾಗೆ ನಾನಿಲ್ಲಿ 1-1.5 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡ್ತೇನೆ. ಹಸಿಮೆಣಸು ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದ್ದೇನೆ. ಜೊತೆಗೆ ಕಸೂರಿ ಮೇಥಿನ ಕೂಡ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ಹಾಗೆ ಒಂದು 1/4 ಚಮಚ ಹಳದಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಇದನ್ನ ಮಕ್ಕಳಿಗೆ ಕೊಟ್ರೆ ಹಾಗೆ ತಿಂತಾರೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರ್ತದೆ. ಸೊ ನಾನು ಇದನ್ನ ಏನ್ ಮಾಡಿದ್ದೀನಿ, ಈಗ ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಮತ್ತೆ ಅದೇ ಪಾತ್ರೆಯಲ್ಲಿ 1 ಚಮಚ ಎಣ್ಣೆಯನ್ನು ಹಾಕಿ 1 ಈರುಳ್ಳಿಯನ್ನು ಕಟ್ ಮಾಡಿ ಫ್ರೈ ಮಾಡ್ತಿದ್ದೇನೆ. ಸೊ ಅದಕ್ಕೆ ಕ್ಯಾಪ್ಸಿಕಮ್ ಅನ್ನು ಹಾಕಿದ್ದೇನೆ. ಹಾಗೆ ಟೊಮೆಟೊ ಕೂಡ ಆಡ್ ಮಾಡ್ತಾ ಇದ್ದೇನೆ. ಮತ್ತೆ ಗ್ರೀನ್ ಪೀಸ್ ಇದ್ರೆ ಗ್ರೀನ್ ಪೀಸ್ ಕೂಡ ಹಾಕೊಳ್ಬಹುದು. ನಾನಿಲ್ಲಿ ಹಾಕ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸಾಕು, ಯಾಕಂತ ಹೇಳಿದ್ರೆ ಪನ್ನೀರಿಗೆ ಕೂಡ ಆಲ್ರೆಡಿ ಹಾಕಿದೀವಲ್ವಾ. ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈಗ ಏನ್ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ, ಸೊ ಈ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆನಾ. ಮತ್ತೆ ಅದನ್ನ ರುಬ್ಬುವಾಗ ಬಂದಂತಹ ನೀರಿದೆಯಲ್ಲ, ಸೊ ರುಬ್ಬಿದಂತಹ ನೀರು ಕೂಡ ನಾನು ಅದಕ್ಕೆ ಆಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಗ್ರೇವಿ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದು ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ದ ಪನ್ನೀರ್ ಇದೆಯಲ್ಲ ಅದನ್ನ ಇವಾಗ ಇದೊಂದು ಕುದಿ ಬಂದ ನಂತರ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೇನೆ. ಬೇಕಂತ ಅನ್ಸಿದ್ರೆ ಸಾಲ್ಟ್ ಅನ್ನು ಆಡ್ ಮಾಡ್ಬೋದು, ಇಲ್ಲದಿದ್ರೆ ಸಾಕಾದ್ರೆ ಅದೇ ಸಾಕಾಗ್ತದೆ. ಸೊ ಇದನ್ನ ಗೀ ರೈಸ್ ಅಂತ ಹೇಳ್ತೀವಲ್ಲ, ಸೊ ಗೀ ರೈಸ್ ಜೊತೆಗೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಾಗತ್ತೆ. ಅದಲ್ಲದಿದ್ರೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಏನಾದರೂ ಮಾಡಿದ್ರೆ ಚಪಾತಿ ಒಟ್ಟಿಗೆ ತಿನ್ಲಿಕ್ಕೆ ಸಹ ಚೆಂದಾಗತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ ಚೇತನ. ಧನ್ಯವಾದಗಳು.